ಇಲ್ಲ ಅಶೋಕ್ ಗೆಹ್ಲೋಟ್ ಬಂದವರು ಅಂತಾಯಿತು. ನನ್ನ ಚಿಕ್ಕಪೇಟೆ ಕ್ಷೇತ್ರಕ್ಕೆ ಹೋಗಿ ಬಂದ್ರಂತೆ ಮೊನ್ನೆ ಘಟನೆಯಲ್ಲಿ ಇಬ್ಬರು ತೀರೋಗಿಬಿಟ್ಟಿದ್ದಕ್ಕೆ ಹೋಗೋರು ರಾಜಸ್ಥಾನವರು ಇದ್ದಿದ್ದ ಕಾರಣಕ್ಕೆ ಅವ್ರು ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಆಗ ಅವ್ರು ಬಂದಿದ್ದಾರೆ ಅಂದರೆ ಭೇಟಿ ಮಾಡೋಕ್ಕೆ ಬಂದಿದೆ. ಒಳ್ಳೆ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ ಆದರೆ ಅದಕ್ಕೆ ಈ ವೀಸಾದ ಏನು ಇಲ್ಲ ಈಗೇನಾಗಿದೆ, ಭಾಳ ಜನ ಮಕ್ಕಾ ಗುರುಗಳು ನಮ್ಮ ಗ್ರ್ಯಾಂಡ್ ಮುಫ್ತಿಯವರು ಮಕ್ಕಾ ಶರೀಫಿಂದ, ಮದೀನಾ ಶರೀಫಿಂದ, ಯಮನ್ನಿಂದ 3 ಜಾಗ ಅವ್ರು ಟೂರಿಸ್ಟ್ ವೀಸಾದಲ್ಲಿ ಬರ್ತಾಯಿದೆ. ಕಾನೂನಲ್ಲಿ ಟೂರಿಸ್ಟ್ ವೀಸಾದಲ್ಲಿ ಬಂದರೆ ಕಾರ್ಯಕ್ರಮಕ್ಕೆ ಬರೋಕ್ಕೆ ಪ್ರಾವಿಷನ್ ಇಲ್ಲ. ಆ ಕಾರಣಕ್ಕೆ ಅವ್ರ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ. ನಮ್ಮ ಪ್ರಾವಿಷನ್ ಸರ್ಕಾರ ನಿಯಮ ಬಿಟ್ಟು ನಾವು ಬೇರೆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇದು ಒಂದು ಸೋಷಿಯಲ್ ಮೀಡಿಯಲ್ಲಿ ನಡೀತಾ ಇದೆ, ಏನೇನೋ ನಡೀತಾ ಇದೆ. ಕಾರ್ಯಕ್ರಮ ವೀಸಾ ಇಲ್ಲ, ಟೂರಿಸ್ಟ್ ವೀಸಾದಲ್ಲಿ ಬಂದಿರೋದು, ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಕಾನೂನು ಬಿಟ್ಟು ಯಾವ ಕಾರ್ಯಕ್ರಮ ನಾವು ಮಾಡಲ್ಲ. ಈಗ ಅವರು ಟೂರಿಸ್ಟ್ ವೀಸಾದಲ್ಲಿ ಬಂದಿರೋದು, ಟೂರಿಸ್ಟ್ ವೀಸಾದಲ್ಲಿ ಬಂದಾದ್ಮೇಲೆ ಏನಾಗಿದೆ, ಕಾರ್ಯಕ್ರಮದಲ್ಲಿ ಬರೋಕ್ಕೆ ಸಾಧ್ಯ ಆಗಲ್ಲ, ಅವರು ಬರೋಂಗಿಲ್ಲ. ಅವರು ಹಂಗಾಗಿ ಕಾನೂನಲ್ಲಿಲ್ಲ ಅಂದರೆ ಹೆಂಗೆ ಕಾರ್ಯಕ್ರಮ ಕರೆಯೋಕ್ಕೆ ಸಾಧ್ಯ? ಈ ಸೋಷಿಯಲ್ ಮೀಡಿಯಲ್ಲಿ ನಡೀತಾ ಇದೆ, ಇಂಥವ್ರ ಕಾರ್ಯಕ್ರಮಕ್ಕೆ ಬರ್ತಾವ್ರು ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗ್ತಾ ಇದೆ. ಕಾನೂನಲ್ಲಿ ಅಂದರೆ ಯಾವ ಕಾರಣಕ್ಕೆ ಅವ್ರು ಕಳಿಸಲ್ಲ. ಬರ್ತಾವ್ರು ಟೂರಿಸ್ಟ್ ಬರ್ತಾವ್ರು ಕಾರ್ಯಕ್ರಮಕ್ಕೆ ಹೆಂಗೆ? ಈಗ ಪ್ರಾವಿಷನೇ ಇಲ್ಲ ಅದಲ್ಲಿ. ಈಗ ಕಾನೂನಲ್ಲಿ ಪ್ರಾವಿಷನೇ ಇಲ್ಲ ಅಂತೆ. ಪ್ರಾವಿಷನಲ್ಲಿ ಹೆಂಗೆ ಕರ್ಸ್ತೀರಾ ನೀವು? ಈಗ ನಮಗೆ ವೀಸಾ ಟೂರಿಸ್ಟ್ ವೀಸಾಗೆ ಬರೋದು, ಟೂರಿಸ್ಟ್ ವೀಸಾಲ್ಲಿ ಬರ್ತಾವ್ರೆ. ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ಅವ್ರಿಗೆ ಪ್ರಾವಿಷನ್ ಇಲ್ಲ. ಪ್ರಾವಿಷನ್ ಇಲ್ಲ, ನಾವು ಹೆಂಗೆ ಕರೆಯೋಕ್ಕಾಗ್ತದೆ? ಅಷ್ಟೇ. ನಮ್ಮ ಜಶ್ನೆ ಮಿಲಾದುನ್ ನಬಿ, ಪ್ರತಿ ವರ್ಷ ಜಶ್ನೆ ಮಿಲಾದುನ್ ನಬಿ ಕಾರ್ಯಕ್ರಮ ನಡೆಯೋದು ತಮಗೆಲ್ಲ ಗೊತ್ತಿದೆ. ಅವತ್ತು ಗೌರ್ಮೆಂಟ್ ಇಡೀ ದೇಶದಲ್ಲಿ ಗೌರ್ಮೆಂಟ್ ಹಾಲಿಡೇನ ಡಿಕ್ಲೇರ್ ಮಾಡಿದ್ದಾರೆ. ಆ ಕಾರ್ಯಕ್ರಮ ಪ್ರತಿ ವರ್ಷ ಏನು ಮಾಡ್ತಾಯಿದ್ರು, 3 ಪಂಗಡದಲ್ಲಿ ಮಾಡ್ತಾಯಿದ್ರು. ನಮ್ಮ YMCಯಲ್ಲಿ ಒಬ್ಬರು ಮಾಡ್ತಾಯಿದ್ರು, ಟ್ಯಾನಿ ರೋಡಲ್ಲಿ ನಾನು ಅಂತ ಒಬ್ಬರು ಮಾಡ್ತಾಯಿದ್ರು, ಆಮೇಲೆ ಖಾದ್ರಿಯಾ ಮಸ್ಜಿದಲ್ಲಿ ಮಾಡ್ತಾಯಿದ್ರು. ಈ ಬಾರಿ ಏನಾಗಿದೆ, 1.5 ವರ್ಷ ಹಿನ್ನೆಲೆಯಲ್ಲಿ ಎಲ್ಲ ಒಟ್ಟು 1500 ವರ್ಷ ಹಿನ್ನೆಲೆಯಲ್ಲಿ ಎಲ್ಲ ಒಟ್ಟಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ.